ಹಾಯ್ ವೀವರ್ಸ್, ಕರ್ನಾಟಕ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ವರಮಹಾಲಕ್ಷ್ಮಿ ದೇವಿಗೆ ಈಸಿಯಾಗಿ ಹೇಗೆ ಸೀರೆ ಉಡಿಸ್ಬೋದು ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಟೇಬಲ್ ಮೇಲೆ ಒಂದು ಮಣೆಯನ್ನು ಇಟ್ಕೊಂಡಿದ್ದೀನಿ. ಮಣೆ ಮೇಲೆ ಒಂದು ಪಂಚೆಯಿಂದ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಪಂಚೆ ಅಥವಾ ಬ್ಲೌಸ್ ಪೀಸಿಂದ ನೀವಿಲ್ಲಿ ಕವರ್ ಮಾಡ್ಕೋಬಹುದು. ಅದ್ರ ಮೇಲೆ ಒಂದು ರಂಗೋಲಿಯನ್ನು ಹಾಕಿ ಇಟ್ಕೊಳ್ಳಿ. ನಂತರ ನಾನಿಲ್ಲಿ ಅಕ್ಕಿ ತುಂಬಿಸಿರುವಂಥ ಪಾತ್ರೆಯನ್ನು ಇಟ್ಕೊಳ್ತಾ ಇದ್ದೀನಿ. ಅರ್ಧ ಭಾಗದಷ್ಟು ಅಕ್ಕಿಯನ್ನು ಪಾತ್ರೆಗೆ ಸೇರಿಸಿ ಪಾತ್ರೆಯನ್ನು ಮಣೆ ಮೇಲೆ ಇಟ್ಕೊಂಡಿದ್ದೀನಿ. ಸೀರೆಯನ್ನು ಹೇಗೆ ಪ್ಲೀಟ್ಸ್ ಮಾಡೋದು ಅಂತ ನೋಡೋಣ. ಸೀರೆಯನ್ನು ಹೀಗೆ ಹಾಸ್ಕೊಂಡು ನಾವು ನಾರ್ಮಲಾಗಿ ಸೀರೆ ಉಟ್ಕೊಳ್ತೀವಲ್ಲ, ಆ ಕಡೆಯಿಂದ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಬರಬೇಕಾಗತ್ತೆ. ಮುಕ್ಕಾಲು ಭಾಗ ಸೀರೆಯನ್ನು ನಾವಿಲ್ಲಿ ಪ್ಲೀಟ್ಸನ್ನು ಮಾಡ್ಕೋಬೇಕು. ಸಣ್ಣ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೊಳ್ಳಿ, ಆಗ ಅಲಂಕಾರ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. 4 ಬೆರಳು ಅಗಲ ಆಗುವಷ್ಟು ನಾನಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ಮುಕ್ಕಾಲು ಭಾಗ ಪ್ಲೀಟ್ಸನ್ನು ಮಾಡಿಕೊಂಡು ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿ ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಕೊಳ್ಳಿ. ಒಂದೇ ಕ್ಲಿಪ್ಪು ಸೇರುತ್ತೆ ಅಂದರೆ ಒಂದೇ ಕ್ಲಿಪ್ಪಲ್ಲಿ ನೀವು ಪ್ಲೀಟ್ಸ್ಗಳನ್ನ ಸೇರಿಸ್ಬೋದು, ಅಥವಾ ಬಟ್ಟೆ ಪಿನ್ನಾದರೂ ನೀವಿಲ್ಲಿ ಸೇರಿಸ್ಕೋಬಹುದು. ಎರಡೆರಡು ಭಾಗ ಡಿವೈಡ್ ಮಾಡಿಕೊಂಡು ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ನೀವಿಲ್ಲಿ ಸೇರಿಸ್ಕೋಬಹುದು. ನಾನಿಲ್ಲಿ ಫ್ರಂಟ್ ಭಾಗದಲ್ಲೂ ಪ್ಲೀಟ್ಸ್ಗೆ ಕ್ಲಿಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಬ್ಯಾಕ್ ಸೈಡ್ಗೂ ಸಹ ಪ್ಲೀಟ್ಸನ್ನು ಹಿಡಿದ್ಬಿಟ್ಟು ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಜಾರಬಾರ್ದು ಅಂತ. ಈ ಸೀರೆ ಸ್ವಲ್ಪ ಸಾಫ್ಟಾಗಿರೋದ್ರಿಂದ ಜಾರುತ್ತೆ ಅನ್ನೋ ಕಾರಣಕ್ಕೆ ಎರಡು ಭಾಗಕ್ಕೂ ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಯಾವ ರೀತಿ ಸೀರೆ ತೊಗೊಂಡಿರ್ತೀರಾ ಅನ್ನೋದ್ರ ಮೇಲೆ ಸಹ ಪ್ಲೀಟ್ಸ್ ಅನ್ನೋದು ನೀಟಾಗಿ ಕುತ್ಕೊಳ್ಳುತ್ತೆ. ಎರಡೂ ಸೈಡು ಬಾರ್ಡರ್ಗಳಲ್ಲೂ ಪ್ಲೀಟ್ಸನ್ನು ಜೋಡಿಸಿ ಕ್ಲಿಪ್ಪನ್ನು ಹಾಕಿದ ನಂತರ ಮಧ್ಯಭಾಗದಲ್ಲಿರುವಂತಹ ಪ್ಲೀಟ್ಸನ್ನು ಸಹ ನೀಟಾಗಿ ಅರೇಂಜ್ ಮಾಡಿಬಿಟ್ಟು ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ನಾವಿಲ್ಲಿ ಸೇರಿಸ್ಕೋಬೇಕಾಗುತ್ತೆ. ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಪ್ಲೀಟ್ಸ್ ಮಾಡ್ಕೊಂಡಿದ್ದಾಗಿದೆ. ಸೆರ್ಗ್ ಹೇಗೆ ಮಾಡೋದು ಅಂತ ನೋಡೋಣ. ಸೆರ್ಗು ನಾವು ನಾರ್ಮಲಾಗಿ ಸೀರೆ ಉಟ್ಕೊಳ್ತೀವಲ್ಲ, ಅದೇ ರೀತಿಯಲ್ಲಿ ನಾನಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಸೆರ್ಗು ಸಹ ಸಣ್ಣ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೊಳ್ಳಿ, ಆಗ ಸೆರ್ಗ್ ಹಾಕಿದಾಗ ಅಲಂಕಾರ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನೀವು ಯಾವ ರೀತಿ ಸೆರ್ಗ್ ಹಾಕ್ತೀರಾ ಅನ್ನೋದ್ರ ಮೇಲೂ ಸಹ ಸೆರ್ಗನ್ನು ನೀವಿಲ್ಲಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ. ನಾವು ನಾರ್ಮಲಾಗಿ ಸೀರೆ ಉಟ್ಕೊಳ್ತೀವಲ್ಲ, ಅದೇ ರೀತಿಯಲ್ಲಿ ನಾನು ಸೆರ್ಗ್ ಹಾಕೋದ್ರಿಂದ ಪ್ಲೀಟ್ಸನ್ನು ಸಣ್ಣ ಸಣ್ಣದಾಗಿ ಮಾಡಿಕೊಂಡು ಸೆರಗಿನ ತುದಿಗೆ ಒಂದು ಕ್ಲಿಪ್ಪನ್ನು ಹಾಕಿ ನಂತರ ಪ್ಲೀಟ್ಸ್ಗಳನ್ನ ಅರೇಂಜ್ ಮಾಡಿಕೊಂಡು ಮಧ್ಯ ಭಾಗಕ್ಕೆ ಒಂದೊಂದು ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀಟಾಗಿ ಪ್ಲೀಟ್ಸ್ಗಳನ್ನ ಅರೇಂಜ್ ಮಾಡಿಬಿಟ್ಟು ಬಟ್ಟೆ ಪಿನ್ನು ಅಥವಾ ಕ್ಲಿಪ್ಪನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ ಒಂದು 3 ಮೊಳ ಆಗುವಷ್ಟು ಸೆರಗನ್ನು ಪ್ಲೀಟ್ಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ಸಹ ನೀವಿಲ್ಲಿ ಸೆರಗನ್ನು ಪ್ಲೀಟ್ಸ್ ಮಾಡ್ಕೋಬೋದು. ಈಗ ಪ್ಲೀಟ್ಸ್ ಮಾಡ್ಕೊಂಡಿದ್ದಾಗಿದೆ. ಈ ರೀತಿ ಹಬ್ಬಕ್ಕೆ ಒಂದೆರಡು ದಿನ ಇದ್ದಂಗೆ ಸೀರೆನ ಪ್ಲೀಟ್ಸ್ ಮಾಡಿ ಈ ರೀತಿ ಬಾಕ್ಸ್ ಫೋಲ್ಡ್ ಮಾಡಿ ಎತ್ತಿಟ್ಕೊಬಿಟ್ರೆ ಹಬ್ಬಕ್ಕೆ ದೇವಿಗೆ ಸೀರೆ ಉಡಿಸೋದು ಈಸಿ ಅಂತಲೇ ಹೇಳ್ಬೋದು. ಸೀರೆಯ ಸೆರಗನ್ನು ಪಾತ್ರೆಯ ಪಕ್ಕದಲ್ಲಿ ಇಟ್ಕೋಬೇಕು. ನಂತರ ನಾವು ಬಾರ್ಡರ್ ಹತ್ರ ಪ್ಲೀಟ್ಸನ್ನು ಲೆವೆಲಾಗಿ ಇಟ್ಕೋಬೇಕಾಗತ್ತೆ. ಸಮವಾಗಿ ಇದೆಯಾ ಅಂತ ನಾವಲ್ಲಿ ನೋಡ್ಕೋಬೇಕು. ಒಂದೇ ಸಮವಾಗಿ ಇಟ್ಕೋಬೇಕು. ಎರಡೂ ಸೈಡು ನಾವೇನು ಪ್ಲೀಟ್ಸನ್ನು ಮಾಡ್ಕೊಂಡಿರ್ತೀವಿ ಅದನ್ನ ಫೋಲ್ಡ್ ಮಾಡಿಕೊಂಡು ಲೆವೆಲ್ ಆಗಿದೆಯಾ ಅಂತ ನೋಡ್ಕೋಬೇಕು. ನಂತರ ಬ್ಯಾಕ್ ಸೈಡಲ್ಲಿರೋ ಸೀರೆಯನ್ನು ಪಾತ್ರೆಯ ಮೇಲ್ಗಡೆಯಿಂದ ತಗೊಂಡೋಗಿ ಹೊರಭಾಗಕ್ಕೆ ಹಾಕಬೇಕಾಗುತ್ತೆ. ನೋಡಿ, ನಾನು ಹಾಕ್ತಾ ಇದ್ದೀನಲ್ಲ, ಆ ರೀತಿ ಹಾಕ್ಕೊಳ್ಳೋದ್ರಿಂದ ಪ್ಲೀಟ್ಸ್ನ ಸ್ಪ್ರೆಡ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಲೆಂತನ್ನು ನೋಡಿಕೊಂಡು ಎಕ್ಸ್ಟ್ರಾ ಇರುವಂಥ ಸೀರೆ ಪಾರ್ಟನ್ನು, ಅಂದರೆ ಸೀರೆಯ ಪಾರ್ಟ್ ತುದಿ ಏನಿರುತ್ತೆ ಆ ತುದಿಯನ್ನು ಪಾತ್ರೆಯ ಒಳಭಾಗಕ್ಕೆ ಸೇರಿಸ್ಕೋಬೇಕಾಗತ್ತೆ. ಪಾತ್ರೆಯ ಒಳಗಡೆ ಸೇರಿಸ್ಕೊಂಡು ಪ್ಲೀಟ್ಸ್ನ ಅಲ್ಲಿ ಫ್ರಂಟಲ್ಲಿ ಲೆವೆಲ್ ಆಗಿ ಮಾಡ್ಕೋಬೇಕಾಗತ್ತೆ. ಒಮ್ಮೆ ನೋಡ್ಕೊಳ್ಳಿ ನೀಟಾಗಿ ಲೆವೆಲ್ ಆಗಿದೆಯಾ ಅಂತ. ಮಧ್ಯಭಾಗಕ್ಕೆ ಬೇಕು ಅಂದರೆ ಕ್ಲಿಪ್ಪನ್ನು ರಿಮೂವ್ ಮಾಡಿ ಒಂದು ಪಿನ್ನನ್ನು ಸಹ ನಾವಲ್ಲಿ ಸೇರಿಸ್ಕೋಬೋದು. ಈಗ ನೀಟಾಗಿ ಈ ರೀತಿ ಪಾತ್ರೆ ಒಳಗಡೆ ಪ್ಲೀಟ್ಸನ್ನು ಹಾಕೊಂಡ ನಂತರ ಪಾತ್ರೆಯ ಕಂಠ ಭಾಗಕ್ಕೆ ಪ್ಲೀಟ್ಸ್ಗಳನ್ನ ನಾವಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಕೆಳಗಡೆ ಇರುವಂಥ ಕ್ಲಿಪ್ಪನ್ನು ರಿಮೂವ್ ಮಾಡಲಿಕ್ಕೆ ಹೋಗಬೇಡಿ. ಮೇಲ್ಗಡೆ ಪಾತ್ರೆಯ ಕಂಠ ಭಾಗದಲ್ಲಿ ಪ್ಲೀಟ್ಸನ್ನು ಒಮ್ಮೆ ನೀಟಾಗಿ ಅಲ್ಲಿ ಸ್ಪ್ರೆಡ್ ಮಾಡಿಕೊಂಡು ಒಂದು ದಾರದಿಂದ ನಾವಲ್ಲಿ ಕಟ್ಕೋಬೇಕಾಗತ್ತೆ. ಸ್ವಲ್ಪ ಪ್ಲೀಟ್ಸ್ಗಳನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ವಲ್ಪ ಅಗಲಕ್ಕೆ ಅಲ್ಲಿ ಪ್ಲೀಟ್ಸ್ಗಳನ್ನ ಸ್ಟೆಪ್ ಬೈ ಸ್ಟೆಪ್ಪು ಬರೋ ರೀತಿಯಲ್ಲಿ ಸ್ಪ್ರೆಡ್ ಮಾಡಿಕೊಂಡು ಒಂದು ದಾರದಿಂದ ಪಾತ್ರೆಯ ಕಂಠ ಭಾಗಕ್ಕೆ ಕಟ್ಕೋಬೇಕಾಗುತ್ತೆ. ಸ್ವಲ್ಪ ಗ್ರಿಪ್ಪಾಗಿ ಕಟ್ಕೊಳ್ಳಿ, ಜಾರದೇ ಇರೋ ರೀತಿ. ಹಾಗೆ ಪ್ಲೀಟ್ಸ್ಗಳನ್ನ ನಾವು ಸ್ಪ್ರೆಡ್ ಮಾಡ್ಕೋಬೇಕು, ಆ ರೀತಿಯಲ್ಲಿ ಕಟ್ಕೋಬೇಕಾಗತ್ತೆ. ತುಂಬ ಟೈಟ್ ಆಗುವಲ್ಲ, ತುಂಬ ಲೂಸ್ ಆಗುವಲ್ಲ, ಆ ರೀತಿಯಲ್ಲಿ ಕಟ್ಕೋಬೇಕು. ನಂತರ ಕೆಳಗಡೆ ಇರುವಂಥ ಕ್ಲಿಪ್ಪನ್ನು ರಿಮೂವ್ ಮಾಡಿಬಿಟ್ಟು ಪ್ಲೀಟ್ಸ್ಗಳನ್ನ ನಾವಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕು. ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಎಷ್ಟು ಅಗಲ ಬೇಕೋ ಅಷ್ಟು ಅಗಲಕ್ಕೆ ಪ್ಲೀಟ್ಸ್ಗಳನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ನಾವೆಲ್ಲಿ ದಾರ ಕಟ್ಟಿರ್ತೀವಲ್ಲ ಅಲ್ಲಿ ಪ್ಲೀಟ್ಸ್ಗಳನ್ನ ನೀಟಾಗಿ ಸ್ವಲ್ಪ ಸ್ವಲ್ಪ ಜರುಗಿಸ್ಕೊಂಡು ಒಂದೊಂದೇ ಪ್ಲೀಟ್ಸನ್ನು ನೀವಲ್ಲಿ ಜರುಗಿಸ್ಕೊಂಡು ಕೆಳಗಡೆ ಭಾಗದಲ್ಲೂ ಸಹ ಪ್ಲೀಟ್ಸ್ಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಒಂದೇ ಡಿಸ್ಟೆನ್ಸಲ್ಲಿ ಪ್ಲೀಟ್ಸ್ಗಳು ಬರೋ ರೀತಿಯಲ್ಲಿ ನೀವಲ್ಲಿ
ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಒಂದರ ಪಕ್ಕ ಒಂದು ಪ್ಲೀಟ್ಸ್ ಅನ್ನೋದು ಬರಬೇಕು. ನೀಟಾಗಿ ಪ್ಲೀಟ್ಸ್ಗಳನ್ನ ನೀವಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಪಾತ್ರೆಯ ಕಂಠಭಾಗಕ್ಕೆ ಕಟ್ಟಿರ್ತೀವಲ್ಲ ಆ ದಾರದಲ್ಲಿ ಪ್ಲೀಟ್ಸ್ಗಳನ್ನ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಆವಾಗ ಕೆಳಗಡೆನೂ ಸಹ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಮಧ್ಯದಲ್ಲಿ ಬೇಕು ಅಂದರೆ 2 ಪ್ಲೀಟ್ಸನ್ನು ಹಿಡಿದು ಒಂದು ಗುಂಡ್ಪಿನನ್ನು ಸೇರಿಸ್ಬೋದು. ಈಗ ಕಾಲನ್ನು ಹೇಗೆ ಸೇರಿಸೋದು ಅಂತ ನೋಡೋಣ. ಲಾಸ್ಟ್ ಪ್ಲೀಟ್ಸ್ ಏನು ಬರುತ್ತೆ ಆ ಪ್ಲೀಟ್ಸಿನ ಒಳಗಡೆ ದೇವಿಯ ಕಾಲನ್ನು ಇಟ್ಟು ಈ ರೀತಿಯಾಗಿ ಒಂದು ಸುತ್ತು ತಗೊಬರ್ಬೇಕಾಗತ್ತೆ. ನೀಟಾಗಿ ದೇವಿಯ ಕಾಲಿಗೆ ಸುತ್ತಕೊಂಡು ದೇವಿಗೆ ನಾವು ಎಲ್ಲಿ ಗೆಜ್ಜೆ ಕಟ್ತೀವಿ ಅಲ್ಲಿ ಒಂದು ಬಟ್ಟೆ ಪಿನ್ನು ಅಥವಾ ಗುಂಡ್ ಪಿನ್ನನ್ನು ಹಾಕಿ ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ಪಿನ್ನನ್ನು ಹಾಕಿ ಸೆಕ್ಯೂರ್ ಮಾಡ್ಕೊಂಡ ನಂತರ ಪ್ಲೀಟ್ಸ್ ಕಡೆಯಿಂದ ಬಾರ್ಡರ್ ಏನು ಬರುತ್ತೆ ಸೀರೆಯ ಬಾರ್ಡರ್ನ ಮೊಣಕಾಲಿನ ಮೇಲೆ ತೊಗೊಂಡು ಹೋಗಬೇಕು. ದೇವಿಯ ಮೊಣಕಾಲಿನ ಮೇಲೆ ತೊಗೊಂಡು ಹೋಗಿ ತೊಡೆ ಭಾಗದಲ್ಲಿ ನಾವಲ್ಲಿ ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ. ಬಟ್ಟೆ ಪಿನ್ನನ್ನು ಸೇರಿಸ್ಕೊಳ್ಳಿ. ಗುಂಡ್ ಪಿನ್ ಹಾಕಿದ್ರೆ ಜರ್ಕೊಂಡು ಬರೋ ಸಾಧ್ಯತೆ ಇರುತ್ತೆ. ಅಲ್ಲಿ ತೊಡೆ ಭಾಗಕ್ಕೆ ಬಟ್ಟೆ ಪಿನ್ನನ್ನು ಸೇರಿಸ್ಕೊಂಡು ಕಾಲಿನ ಶೇಪು ಹೇಗಿಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿಕೊಂಡು ನೀವಲ್ಲಿ ಕಾಲನ್ನು ಇಟ್ಕೋಬೇಕಾಗತ್ತೆ. ನಂತರ ದೇವಿಯ ಕಾಲಿನ ಕೆಳಗಡೆ ಇರುವಂಥ ಪ್ಲೀಟ್ಸನ್ನು ನೀವಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೋಬೇಕು. ಇನ್ನೊಂದು ಕಾಲನ್ನು ಸಹ ಇದೇ ರೀತಿಯಲ್ಲಿ ನಾವು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಲಾಸ್ಟ್ ಪ್ಲೀಟ್ಸ್ ಏನು ಬರುತ್ತೆ ಆ ಪ್ಲೀಟ್ಸಿನ ಒಳಗಡೆ ದೇವಿಯ ಕಾಲನ್ನು ಇಟ್ಬಿಟ್ಟು ನಂತರ ಪ್ಲೀಟ್ಸ್ ಕಡೆಯಿಂದ ಸೀರೆಯ ಬಾರ್ಡರನ್ನು ದೇವಿಯ ಮೊಣಕಾಲಿನ ಮೇಲೆ ತಗೊಂಡು ಹೋಗಿ ತೊಡೆ ಭಾಗದಲ್ಲಿ ಒಂದು ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ. ನೀಟಾಗಿ ಸುತ್ತಕೊಂಡು ತೊಗೊಂಡೋಗಿ ಪಿನ್ನನ್ನು ಸೇರಿಸ್ಕೊಂಡು ಕಾಲಿನ ಶೇಪು ಹೇಗಿಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿಕೊಂಡು ನೀವಲ್ಲಿ ಕಾಲನ್ನು ಇಟ್ಕೋಬೇಕಾಗುತ್ತೆ. ನಾನು ಈ ರೀತಿ ಒಂದು ಕಾಲು ಕೆಳಗಡೆ ಇನ್ನೊಂದು ಕಾಲು ಮೇಲ್ಗಡೆ ಇರೋ ರೀತಿಯಲ್ಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕಾಲನ್ನ ಕ್ರಾಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಶೇಪು ಕಾಣಿಸ್ತಾ ಇದೆ. ಹಾಗೆ ದೇವಿಯ ಕಾಲಿಗೆ ಕವಚಗಳಿದ್ದರೆ ನೀವಿಲ್ಲಿ ಕವಚನ ಸೇರಿಸ್ಕೋಬಹುದು. ತುಂಬ ವೆಯ್ಟ್ ಇರೋದಿದ್ದರೆ ನೀವು ಸಪೋರ್ಟ್ಗೆ ಏನಾದರೂ ಕೊಟ್ಕೋಬೇಕಾಗುತ್ತೆ. ಸ್ವಲ್ಪ ಲೈಟ್ ವೆಯ್ಟ್ ಇರುವಂತಹ ಕಾಲಿನ ಕವಚಗಳು ಇದ್ದರೆ ಈಸಿಯಾಗಿ ಹೋಗುತ್ತೆ. ಹಾಗೆ ಗೆಜ್ಜೆಗಳಿದ್ದರೆ ಗೆಜ್ಜೆಗಳನ್ನ ಸೇರಿಸ್ಕೋಬಹುದು. ಬ್ಲೌಸ್ ಪೀಸನ್ನು ಕಳಶದ ಬಿಂದಿಗೆಗೆ ಕವರ್ ಮಾಡ್ಕೋಬಹುದು ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಕಡ್ಡಿಯನ್ನು ತೊಗೊಂಡಿದ್ದೀನಿ. ಹಾಗೆ 8 ಇಂಚ್ ಹೈಟ್ ಇರುವಂಥ ಬಿಂದಿಗೆಯನ್ನು ತೊಗೊಂಡಿದ್ದೀನಿ. ಅಂದರೆ ಚಿಕ್ಕ ಬಿಂದಿಗೆಯನ್ನು ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ ಸೈಜ್ ಬಿಂದಿಗೆ ಇರುತ್ತೆ ಅದೇ ಸೈಜ್ ಬಿಂದಿಗೆಯನ್ನು ನೀವು ಉಪಯೋಗಿಸ್ಬೋದು. ನನ್ನ ಹತ್ರ ಇರುವಂಥ ಬಿಂದಿಗೆನಲ್ಲಿ ನಾನಿಲ್ಲಿ ಉಡಿಸಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಕಡ್ಡಿಯನ್ನು ನೀಟಾಗಿ ಟೈಟಾಗಿ ಕಟ್ಕೊಳ್ತಾ ಇದ್ದೀನಿ. ನೀಟಾಗಿ ಅಲುಗಾಡದೆ ಇರೋ ರೀತಿಯಲ್ಲಿ ಕಟ್ಕೊಳ್ಳಿ. ಸ್ವಲ್ಪ ಶೇಕ್ ಆಗೇ ಆಗುತ್ತೆ, ಪರವಾಗಿಲ್ಲ, ಬಟ್ ಟೈಟಾಗಿ ಕಟ್ಕೊಳ್ಳಿ. ಆದಷ್ಟು ಎಷ್ಟು ಟೈಟ್ ಆಗುತ್ತೆ ಅಷ್ಟು ಟೈಟಾಗಿ ಕಟ್ಕೊಳ್ಳಿಕ್ಕೆ ಟ್ರೈ ಮಾಡಿ. ನಂತರ ಸಣ್ಣದಾಗಿರುವಂಥ ಇನ್ನೊಂದು ಕಡ್ಡಿಯನ್ನು ಸಹ ಅಪೋಸಿಟ್ ಡೈರೆಕ್ಷನಲ್ಲಿ ಕಟ್ಕೊಳ್ತಾ ಇದ್ದೀನಿ. ಎರಡೂ ಸಹ ಅಪೋಸಿಟ್ ಡೈರೆಕ್ಷನ್ಗೆ ಕಟ್ಟಬೇಕಾಗತ್ತೆ. ಸಣ್ಣ ಕಡ್ಡಿ ಮುಂದೆ ಕಟ್ಕೊಂಡಿದ್ದೀನಿ, ದಪ್ಪ ಕಡ್ಡಿನ ಅಂದರೆ ಉದ್ದಗಿರೋ ಕಡ್ಡಿನ ಹಿಂಭಾಗಕ್ಕೆ ಕಟ್ಕೊಂಡಿದ್ದೀನಿ. ಎರಡೂ ಸೇರಿಸಿ ನಾನಿಲ್ಲಿ ಮತ್ತೆ ಇನ್ನೊಂದು ದಾರದಿಂದ ಟೈಟಾಗಿ ಕಟ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದೆರಡು ದಾರದಿಂದ ಕಟ್ಟೋದ್ರಿಂದ ಗ್ರಿಪ್ಪಾಗಿ ನೀಟಾಗಿ ಕುತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಕಟ್ಕೊಳ್ತಾ ಇದ್ದೀನಿ. ಟೈಟ್ ಮಾಡಿ ಕಟ್ಕೊಳ್ಳಿ. ಈ ರೀತಿ ಕಡ್ಡಿಯನ್ನು ಕಟ್ಟಿದ ನಂತರ ಕೈಗಳನ್ನ ನಾವು ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಸಣ್ಣ ಸೈಜ್ ಆಗಿರುವಂಥ ಕೈಗಳನ್ನ ತೊಗೊಂಡಿದ್ದೀನಿ. ಅಂದರೆ 9 ಇಂಚು ಉದ್ದ ಇದೆ ಕೈ. ಅದನ್ನ ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಕೈಗಳಿಗೆ ದಾರ ಹಾಕಿ ಇಟ್ಕೊಂಡಿರೋದ್ರಿಂದ ಆ ದಾರನ ಕಡ್ಡಿಗೆ ಈ ರೀತಿಯಾಗಿ ಕಟ್ಕೊಳ್ತಾ ಇದ್ದೀನಿ. 2 ದಾರ ಈ ರೀತಿ ಹಾಕಿ ಇಟ್ಕೊಬಿಟ್ರೆ ಅದನ್ನ ಕಟ್ಕೋಬೋದು. ಈ ರೀತಿ ಕಟ್ಕೊಂಡಿದ ನಂತರ ಆದರೂ ಕೈಗಳು ನೀಟಾಗಿ ನಿಲ್ತಾ ಇಲ್ಲ ಅಂದರೆ ಕೈಗಳು ನೀವು ಸೂಜಿ ಮತ್ತು ದಾರದಿಂದ ಅಲ್ಲಿ ಸ್ಟಿಚ್ ಮಾಡ್ಕೋಬೋದು. ಕೈಗಳನ್ನ ಕಡ್ಡಿಗಳಿಗೆ ನೀಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ಗ್ರಿಪ್ಪಾಗಿ ನಿಂತ್ಕೊಳ್ಳುತ್ತೆ. ನಂತರ ಬ್ಲೌಸ್ ಪೀಸಿಂದ ಕೈ ಮತ್ತು ಕಳಶದ ಬಿಂದಿಗೆಯನ್ನು ಕವರ್ ಮಾಡ್ಕೋಬೇಕಾಗತ್ತೆ. ಬ್ಲೌಸ್ ಪೀಸ್ ಎಷ್ಟು ಉದ್ದ ಇರುತ್ತೆ ಅಂತ ನೋಡಿಕೊಂಡು ನೀವಿಲ್ಲಿ ಕವರ್ ಮಾಡ್ಕೊಳ್ಳಿ. ಇದು ಸೀರೆಯಲ್ಲೇ ಬಂದಿರೋ ಬ್ಲೌಸ್ ಪೀಸ್ ಆಗಿರೋದ್ರಿಂದ ನಾನು ಫ್ರಂಟಿಗೆ ಮಾತ್ರ ಕವರ್ ಮಾಡ್ಕೊಳ್ತಾ ಇದ್ದೀನಿ, ತುಂಬ ಉದ್ದ ಇಲ್ಲ. ನೀವು 1 ಮೀಟ್ರು ಬ್ಲೌಸ್ ಪೀಸನ್ನು ತಗೊಂಡ್ರೆ ನೀಟಾಗಿ ಕಳಶದ ಬಿಂದಿಗೆಗೆ ಕವರ್ ಮಾಡ್ಬೋದು. ನನ್ನ ಹತ್ರ ಏನು ಬ್ಲೌಸ್ ಪೀಸ್ ಇದೆ ಅದೇ ಬ್ಲೌಸ್ ಪೀಸನ್ನು ಕವರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಕೈಗಳಿಗೆ ಬಾರ್ಡರ್ ಹೈಲೈಟೆಡ್ ಆಗಿ ಬರೋ ರೀತಿಯಲ್ಲಿ ಮಾಡಿಕೊಂಡು ಕೈಗೆ ಕವರ್ ಮಾಡಿ ಫ್ರಂಟ್ ಭಾಗನ ನೀಟಾಗಿ ಕವರ್ ಮಾಡಿ ಎಕ್ಸ್ಟ್ರಾ ಇರುವಂಥ ಕ್ಲಾತನ್ನು ದೇವಿಯ ಭುಜದ ಮೇಲ್ಗಡೆ ನೀಟಾಗಿ ಫೋಲ್ಡ್ ಮಾಡಿ ಬಟ್ಟೆ ಪಿನ್ನು ಮತ್ತು ಗುಂಡ್ ಪಿನ್ನನ್ನು ಸೇರಿಸಿ ಸೆಕ್ಯೂರ್ ಮಾಡ್ಕೊಳ್ಳಿ. ನೀಟಾಗಿ ಈ ರೀತಿ ಕವರ್ ಮಾಡ್ಕೋಬೇಕು. ನೋಡಲಿಕ್ಕೆ ಬ್ಲೌಸ್ ಹಾಕಿರೋ ರೀತಿ ಕಾಣಿಸ್ಬೇಕು. ಸಣ್ಣ ಪುಟ್ಟ ವೇರಿಯೇಷನ್ ಇದ್ದರೆ ನಡೆಯುತ್ತೆ. ಸ್ಯಾರಿ ಡ್ರೇಪ್ ಮಾಡಿದಾಗ
ಆದಾಗ ಅದು ಕವರ್ ಆಗುತ್ತೆ. ನಂತರ ಇಲ್ಲೊಂದು ಎಕ್ಸ್ಟ್ರಾ ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ನಾವು ಕುಂಕುಮಕ್ಕೆಲ್ಲ ಕೊಡ್ತೀವಲ್ಲ ಆ ರೀತಿ ಒಂದು ಎಕ್ಸ್ಟ್ರಾ ಬ್ಲೌಸ್ ಪೀಸನ್ನು ತೊಗೊಂಡು ಈ ರೀತಿ ಚೆಸ್ಟ್ ಭಾಗಕ್ಕೆ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನಾವೇನು ಕಡ್ಡಿ ಕಟ್ಟಿರ್ತೀವಿ ಆ ಕಡ್ಡಿ ಕೆಳಗಡೆಗೆ ನೀಟಾಗಿ ಬರಬೇಕು, ಆ ರೀತಿಯಲ್ಲಿ ಸೇರಿಸ್ಕೊಂಡು ಎಕ್ಸ್ಟ್ರಾ ಕ್ಲಾತ್ ಏನಾದರೂ ಇತ್ತು ಅಂದರೆ ಬ್ಯಾಕ್ ಸೈಡ್ಗೆ ಸೇರಿಸಿ ಪಿನ್ನನ್ನು ಸೇರಿಸ್ಕೊಳ್ಳಿ. ಈ ರೀತಿ ಬ್ಲೌಸ್ ಪೀಸ್ ಹಾಕಿದಾಗ ನಾವು ಜ್ಯುವೆಲರಿ ಹಾಕಿದಾಗ ಅದು ನೀಟಾಗಿ ಕುತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಬ್ಲೌಸ್ ಪೀಸಿಂದ ಕವರ್ ಮಾಡಿದ್ಮೇಲೆ ಈ ರೀತಿ ಕಳಶದ ಬಿಂದಿಗೆ ಕಾಣಿಸ್ತಾ ಇದೆ. ದೇವಿಯ ಅಪ್ಪರ್ ಬಾಡಿಯನ್ನು ಅಂದರೆ ಮೇಲ್ಗಡೆ ಕಳಶದ ಬಿಂದಿಗೆ ಏನು ಬರುತ್ತೆ ಆ ಬಿಂದಿಗೆನ ಪಾತ್ರೆಯ ಮೇಲ್ಗಡೆ ನೀಟಾಗಿ ಇಟ್ಕೋಬೇಕಾಗುತ್ತೆ. ಕಳಶದ ಬಿಂದಿಗೆಗೆ ಅಕ್ಕಿ ಅಥವಾ ನೀರನ್ನು ನೀವಿಲ್ಲಿ ಸೇರಿಸ್ಕೋಬೇಕು. ನಂತರ ಸೆರಗನ್ನ ಹೇಗೆ ಹಾಕೋದು ಅಂತ ನೋಡೋಣ. ನಾನಿಲ್ಲಿ ಹಿಂಭಾಗದಿಂದ ದೇವಿಯ ಎಡಗಡೆ ಭುಜದಿಂದ ಸೆರಗನ್ನ ಮುಂದ್ಗಡೆಗೆ ತೊಗೊಂಬಂದಿದ್ದೀನಿ. ಯಾಕೆಂದರೆ ನಾನಿಲ್ಲಿ ಉಲ್ಟಾ ಪ್ಲೀಟ್ಸನ್ನು ಮಾಡ್ಕೊಂಡಿರೋದ್ರಿಂದ ಸೀದಾ ಕಾಣಿಸ್ಲಿ ಅಂತ ಹೀಗೆ ಮಾಡ್ತಾ ಇದ್ದೀನಿ. ಈ ರೀತಿ ಆದರೂ ಸೆರಗನ್ನ ಹಾಕ್ಬೋದು, ಅಥವಾ ಬಲಗಡೆಯಿಂದ ತೊಗೊಂಡು ಹೋಗಿ ಎಡಗಡೆ ಭುಜದ ಮೇಲೆ ಸೆರಗನ್ನ ನೀವಿಲ್ಲಿ ಸೇರಿಸ್ಕೋಬೋದು. ನಾವು ಸೆರಗನ್ನ ಹೇಗೆ ಹಾಕ್ಕೊಳ್ತೀವಿ ಅದೇ ರೀತಿಯಲ್ಲಿ ನೀವು ಸೆರಗನ್ನ ಹಾಕ್ಬೋದು. ದೇವಿಯ ಎಡಗಡೆ ಭುಜದ ಮೇಲೆ ಪ್ಲೀಟ್ಸ್ಗಳನ್ನ ಒಂದರ ಪಕ್ಕ ಒಂದು ಬರೋ ರೀತಿಯಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಒಂದು ಬಟ್ಟೆಯ ಪಿನ್ನನ್ನು ನಾವಲ್ಲಿ ಸೇರಿಸ್ಕೋಬೇಕಾಗತ್ತೆ. ನಾನು ಸೇರಿಸ್ಕೊಂಡಿದ್ದೀನಲ್ಲ ಈ ರೀತಿಯಲ್ಲಿ ಸೇರಿಸ್ಕೋಬೇಕು. ನಂತರ ದೇವಿಯ ಚೆಸ್ಟ್ ಭಾಗದಲ್ಲಿ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ನಾವು ಹೇಗೆ ಸೀರೆ ಉಟ್ಕೊಂಡಾಗ ಪ್ಲೀಟ್ಸ್ಗಳನ್ನ ಸ್ಪ್ರೆಡ್ ಮಾಡ್ಕೊಳ್ತೀವಿ ಚೆಸ್ಟ್ ಭಾಗದಲ್ಲಿ, ಅದೇ ರೀತಿಯಲ್ಲಿ ದೇವಿಯ ಚೆಸ್ಟ್ ಭಾಗದಲ್ಲೂ ಸಹ ಪ್ಲೀಟ್ಸ್ಗಳನ್ನ ನಾವಿಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕು. ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡ ನಂತರ ದೇವಿಯ ಸೊಂಟಕ್ಕೆ ಒಂದು ದಾರನ ಕಟ್ಬಿಟ್ಟು ಒಂದು ಶೇಪನ್ನು ಕೊಟ್ಕೋಬೇಕಾಗುತ್ತೆ. ಕೆಳಗಡೆಯ ಪಾತ್ರೆ ಬರುತ್ತಲ್ಲ ಪಾತ್ರೆಯ ಕಂಠ ಭಾಗಕ್ಕೆ ನಾವಿಲ್ಲಿ ದಾರನ ಕಟ್ಕೋಬೇಕಾಗತ್ತೆ. ಕಟ್ಕೊಂಡು ಒಂದು ಶೇಪನ್ನು ಕೊಟ್ಕೊಳ್ಳಿ. ನಂತರ ದೇವಿಯ ಕಾಲಿನ ಹತ್ರ ಸೆರಗನ್ನ ನೀವು ಸರಿ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರುವಂಥ ಸೀರೆ ಪಾಟನ್ನು ಬಲಗಾಲಿನ ಕೆಳಭಾಗಕ್ಕೆ ಸೇರಿಸ್ಕೊಳ್ಳಿ. ನಂತರ ದೇವಿಯ ಸೊಂಟಕ್ಕೆ ಡಾಬು ಅಥವಾ ಲೇಸನ್ನು ಸೇರಿಸ್ಬಿಟ್ಟು ಒಂದು ಶೇಪನ್ನು ನೀವಲ್ಲಿ ಕೊಟ್ಕೋಬೇಕಾಗತ್ತೆ. ನಂತರ ದೇವರಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ನೀವಿಲ್ಲಿ ಅಲಂಕರಿಸಬೇಕು. ಜಡಬಿಲ್ಲೆ ಇದ್ದರೆ ಜಡಬಿಲ್ಲೆಯನ್ನು ಸಹ ನೀವಿಲ್ಲಿ ಸೇರಿಸ್ಕೋಬೇಕಾಗತ್ತೆ. ನಂತರ ದೇವಿಯ ಕೈಗಳಿಗೆ ಕವಚಗಳಿದ್ರೆ ಕವಚಗಳನ್ನ ಸೇರಿಸ್ಕೊಳ್ಳಿ. ಕಳಶದ ಬಿಂದಿಗೆಗೆ ಅಕ್ಕಿ ಅಥವಾ ನೀರನ್ನು ನಿಮ್ಮ ಪದ್ಧತಿಯ ಪ್ರಕಾರ ನೀವಿಲ್ಲಿ ಸೇರಿಸ್ಕೋಬಹುದು. ಹಾಗೆ ಕಳಶದ ಬಿಂದಿಗೆಗೆ ಏನೆಲ್ಲ ಸೇರಿಸ್ತೀರಾ ಎಲ್ಲವನ್ನು ಸೇರಿಸಿ ಮಾವಿನೆಲೆ ವೀಳ್ಯದೆಲೆ ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಬೇಕಾಗತ್ತೆ. ಮುಖಪದ್ಮವನ್ನು ಸೇರಿಸ್ಕೋಬೇಕು. ದೇವಿಗೆ ಮುಖಪದ್ಮವನ್ನು ಹಾಕಿದ ನಂತರ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ದೇವಿಯನ್ನು ಆರಾಧಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವಿಲ್ಲಿ ದೇವಿಯನ್ನು ನೋಡ್ಬೋದು. ದೇವಿ ಎಷ್ಟು ಚೆನ್ನಾಗಿ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ. ಈ ರೀತಿಯ ಅಲಂಕಾರದ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಹ್ಯಾವ್ ಎ ನೈಸ್ ಡೇ.